ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಬೆಳಗ್ಗೆ ಭಾಳ ಮಜಾ ವಿಷಯಗಳನ್ನು ತಮಗೆ ಹೇಳ್ತಾ ಇದ್ದೀನಿ. ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನು ಮಾಡಿದೆ ನಿನ್ನೆ ಸಂಚಿಕೆಯಲ್ಲಿ. ಏನಪ್ಪ ಅಂದರೆ ಮೊನ್ನೆ ತಾನೇ ಇಸ್ಲಾಮಾಬಾದ್ನಲ್ಲಿ ಭಾಳ ದೊಡ್ಡದಾದಂಥ ಸಂಧಾನ ಸಭೆ ನಡೆಯಿತು, ಶಾಂತಿ ಸಭೆ ನಡೆಯಿತು ಎರಡು ದೇಶಗಳ ಮಧ್ಯೆ. ಒಂದು ಕಡೆ ಇರಾನಿನ ಪ್ರತಿನಿಧಿಗಳು, ಇನ್ನೊಂದು ಕಡೆ ಅಮೇರಿಕೆಯ ಪ್ರತಿನಿಧಿಗಳು. ಆ ಸಭೆ ಏನು ಜಾಗತಿಕ ಮಟ್ಟದಲ್ಲಿ ಬಡದಂಥ ಪ್ರಚಾರ ಅಷ್ಟಿಷ್ಟಲ್ಲ. ಇದನ್ನು ಇಸ್ಲಾಮಾಬಾದ್ನ ಸರೀನಾ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. 2 ದಿವಸ ಇಡೀ ಪಾಕಿಸ್ತಾನದಲ್ಲಿ ರಜೆ ಘೋಷಿಸಲಾಗಿತ್ತು. ಇಸ್ಲಾಮಾಬಾದ್ನಲ್ಲಿ ಕರ್ಫ್ಯೂ ಹೇರಲಾಗಿತ್ತು. ಯಾವ ವೆಹಿಕಲ್ಗಳು ಓಡಾಡ್ತಿರಲಿಲ್ಲ ಭದ್ರತೆಯ ದೃಷ್ಟಿಯಿಂದ. ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಶಾಂತಿ ಸಭೆಗೆ ಪ್ರಚಾರವನ್ನು ಮಾಡಲಾಗಿತ್ತು, ಏರ್ಪಾಡನ್ನು ಮಾಡಲಾಗಿತ್ತು. ಸಭೆ ನಡೆಯಿತು. ಸಭೆ 21 ಗಂಟೆಗಳ ನಂತರ ವಿಫಲ ಆಯಿತು. ವೈಸ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇದು ನಮ್ಮದು ವಿಫಲ ಆಗಿದೆ ಸಂಧಾನ ಅಂತ ವಾಪಸ್ ಹೋದರು. ಹೋದ ಮೇಲೆ ಪಾಕಿಸ್ತಾನಕ್ಕೆ ತಾಪತ್ರಯ ಬಂತು. ಯಾವ ರೀತಿಯ ತಾಪತ್ರಯ ಏನಪ್ಪ ಅಂದರೆ, ಯಾವ ಹೋಟೆಲ್ನಲ್ಲಿ ಇವ್ರನ್ನ 2 ದಿವಸ ಉಳಿಸಿದ್ರಲ್ಲ ಅವರು ಇಸ್ಲಾಮಾಬಾದ್ ಪಾಕಿಸ್ತಾನದ ಸರ್ಕಾರ, ಅದರ ಬಿಲ್ಲನ್ನು ಸರೀನಾ ಹೋಟೆಲ್ನವ್ರು ಕಳಿಸಿದರು. ಬಿಲ್ಲನ್ನು ಕೊಡಿ, ಇಷ್ಟು ಖರ್ಚಾಗಿದೆ ಅಂತ. ದುಡ್ಡಿಲ್ಲ, ಎಲ್ಲಿಂದ ಕೊಡೋದು? ಹೋಟೆಲ್ನವರು ಪತ್ರಿಕಾ ಪ್ರಕಟಣೆ ಮಾಡಿ, ಸುದ್ದಿ ಮಾಡಿ ಎಲ್ಲ ಕಡೆ ವಿಷಯ ತಿಳಿಸಿದರು. ಇವರೇನೋ ಸಭೆ ಮಾಡಿಕೊಂಡ್ರು. ಆದರೆ ನಮ್ಮ ಹೋಟೆಲ್ಗಾದ ನಷ್ಟವನ್ನು ಯಾರು ಭರಿಸ್ತಾರೆ? ಪಾಕಿಸ್ತಾನದ ಯಾವ ಆಡಳಿತಾತ್ಮಕ ಸಂಸ್ಥೆಗಳು ಕೂಡ ನಮಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಇನ್ನು ಮುಂದೆ ಈ ರೀತಿಯ ಮಾತುಕತೆಗಳಿಗೆ ನಮ್ಮ ಹೋಟೆಲ್ಲು ಬಾಗಿಲನ್ನು ತೆರೆಯೋದಿಲ್ಲ ಅಂತ ಹೇಳಿದ್ರು. ಮಜಾ ಅಂದರೆ ಪಾಕಿಸ್ತಾನಕ್ಕೆ ಎಂಥ ಸಮಸ್ಯೆ ಬಂದು ಕೂತಿದೆ ಅಂದರೆ, ಅದರ ಈಗಿರುವಂಥ ಫಾರಿನ್ ರಿಸರ್ವ್ ಎಷ್ಟಿದೆ ಅಂದರೆ $16 ಬಿಲಿಯನ್ ಇದೆ. ಈ $16 ಬಿಲಿಯನ್ ಅಂದರೆ ಭಾಳ ದೊಡ್ಡ ಅಮೌಂಟ್ ಅಂತ ನಮಗನ್ಸುತ್ತೆ. ಇದು ಅತಿ ಹೆಚ್ಚು ಅಂದರೆ 3 ತಿಂಗಳ ಕಾಲ ಆಮದು ಮಾಡ್ಕೊಳ್ಳಿಕ್ಕೆ ಸಾಕಾಗುವಷ್ಟು ದುಡ್ಡು ಇದು. ಅದರ ಮುಂದೆ ಏನೂ ಇವ್ರ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಇದರ ಮಧ್ಯೆ ಇರುವಂಥ ಕಮಿಟ್ಮೆಂಟ್ಗಳು ಏನಿದ್ದಾವೆ? ಇವರು ಆವಾಗ IMFನಿಂದ ಸಾಲ ಪಡಿತಾರೆ. ನಿಮ್ಗೆ ಗೊತ್ತು, ರೋಲ್ ಓವರ್ ಮಾಡೋದು, ಈ ರೀತಿಯದಾದಂಥ ಇದ್ದ ಸಾಲವನ್ನು ಮತ್ತೆ ಮರು ನಗದೀಕರಣ ಮಾಡ್ಕೊಳ್ಳೋದು, ರಿನ್ಯೂವಲ್ ಮಾಡಿಸೋದು, ಈ ರೀತಿಯದಾದಂಥ ನಿರಂತರವಾಗಿ ಮಾಡ್ಕೊಂಬರ್ತಾರೆ. ಯಾವಾಗ ಭಾರತದ ಜೊತೆ ಇವರ ತಿಕ್ಕಾಟ ಜಾಸ್ತಿ ಆಗುತ್ತೋ ಆವಾಗ ಡೊನಾಲ್ಡ್ ಟ್ರಂಪ್ ಥರದವರು ವಾಷಿಂಗ್ಟನ್ನಲ್ಲಿ ಅಮೇರಿಕಾದಲ್ಲಿ ಇವರಿಗೆ ರೋಲ್ ಓವರ್ ಮಾಡಲಿಕ್ಕೆ ಅವಕಾಶ ಮಾಡಿ IMFನಿಂದ ಮಾಡಿಸ್ಕೊಡ್ತಾರೆ. ಆದರೆ ಅದಕ್ಕೊಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ, ನೀವು ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ತೋರಿಸ್ಬೇಕು, ನಿಮ್ಮ ಸರ್ಕಾರದಲ್ಲಿ ದುಡ್ಡಿದೆ ಅನ್ನೋದನ್ನು ತೋರಿಸ್ಬೇಕು. 2018ರಲ್ಲಿ ಈ ರೀತಿ ಡೆಪಾಸಿಟನ್ನು ತೋರಿಸಲಿಕ್ಕೆ $3 ಬಿಲಿಯನ್ ದುಡ್ಡನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಎರವಲು ಸಾಲವನ್ನು ಪಡೆದಿತ್ತು ಪಾಕಿಸ್ತಾನ 2018ರಲ್ಲಿ. ಯೋಚನೆ ಮಾಡಿ, ಅಲ್ಲಿಗೀಗ 8 ವರ್ಷ ಆಯಿತು. ಈ ಸಲ ಏನಾಯಿತು? ಯುದ್ಧದ ಕಾರಣದಿಂದಲೋ ಅಥವಾ ಇವರಿಗೆ ಸೌದಿ ಅರೇಬಿಯಾ ಜೊತೆ ಇವ್ರು ಮಾಡ್ಕೊಂಡಿರುವಂಥ ಪ್ಯಾಕ್ಟ್ ಏನಿದೆ, ಡಿಫೆನ್ಸ್ ಪ್ಯಾಕ್ಟ್, ಅದ್ರ ಬಗ್ಗೆ ಅಸಮಾಧಾನದಿಂದನೋ ಏನೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವ್ರು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ. ಪ್ರತಿ ಸಲ ಏನಾಗೋದು, ಈ ಲೋನು ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದಲ್ಲಿ ಇಟ್ಟಿದ್ರಲ್ಲ $3 ಬಿಲಿಯನ್ ಇವರು ಅವ್ರಿಗೆ ಈ ಶಹಬಾಜ್ ಶರೀಫ್ ಕೈಗೋ ಅಥವಾ ಮುಲ್ಲಾ ಮುನೀರ್ ಕೈ ಕೊಡಲ್ಲ. ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ, ನಮ್ಮಲ್ಲಿ ಹೆಂಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ, ಹಂಗೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದಲ್ಲಿ ಅಲ್ಲಿ ಡೆಪಾಸಿಟ್ ಮಾಡಿ ಇಡ್ತಿದ್ರು. ಪ್ರತಿ ಸಲ ಅದು ರಿನ್ಯೂವಲ್ ಆಗ್ತಾ ಇರೋದು. ಈ ಬಾರಿ ನಮ್ಮ ದುಡ್ಡು ನಮಗೆ ವಾಪಸ್ ಬೇಕು, ನಮಗೆ ಅರ್ಜೆನ್ಸಿ ಇದೆ, ವಾಪಸ್ ಕೊಡಿ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸು ಕೂತ್ಕೊಂಡ್ಬಿಡ್ತೀವಿ. ಈ ಮಧ್ಯೆ ಮಾತುಕತೆ ನಡೀತಾ ಇದೆ ಅಂತ ಪಾಕಿಸ್ತಾನದ ಸೈನ್ಯದ 13,000 ಜನ ಸೈನಿಕರ ಪಡೆಯನ್ನು ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಸುಮ್ಮನೆ ನಾಟಕಕ್ಕೆ, ಹೆಂಗಿದ್ರೂ ಸಂಧಾನ ಯಶಸ್ವಿಯಾಗಿ ಆಗತ್ತೆ, ನಾವು ಡಿಫೆನ್ಸ್ ಪ್ಯಾಕ್ಟ್ ಮಾಡಿರೋದ್ರಿಂದ ಅವ್ರನ್ನ ಬಳಸ್ಕೊಳ್ಬೇಕಾದ ಅಗತ್ಯ ಇಲ್ಲ, ನೋಡ್ರಿ ನಾವು ಹೆಂಗೆ ಸೈನ್ಯವನ್ನು ನಿಮ್ಮ ಹತ್ರ ಕಳಿಸಿದ್ದೀವಿ, ಯುದ್ಧ ಕಂಟಿನ್ಯೂ ಆಗಲಿಲ್ಲ, ಇಲ್ಲದೆ ಹೋದರೆ ನಮ್ಮ ಸೈನಿಕರು ಹುತಾತ್ಮರಾಗ್ಲಿಕ್ಕೆ ತಯಾರಿದ್ರು, ಹೋರಾಟ ಮಾಡಲಿಕ್ಕೆ ತಯಾರಿದ್ರು. F-16 ಪ್ಲೇನ್ಗಳನ್ನು ಕಳಿಸಲಾಯಿತು. ಈ ಕಡೆ ಸೈನಿಕರು ಹೋಗಿ ಅಲ್ಲಿ ತ್ರಿಶಂಕು ನರಕ ಅನ್ಬೇಕು, ಅಲ್ಲಿ ಸೇರಿಕೊಂಡ್ರು ಸೌದಿ ಅರೇಬಿಯಾದಲ್ಲಿ. ಈ ಕಡೆ ದುಡ್ಡು ರಿಫಂಡ್ ಮಾಡಬೇಕು, ದುಡ್ಡು ರಿಫಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೊಸ ದುಡ್ಡು ಬರ್ತಾ ಇಲ್ಲ. ಸೌದಿ ಅರೇಬಿಯಾಗೆ ಕೈಕಾಲು ಹಿಡ್ಕೋತಾ ಇದ್ದಾರೆ. ಈಗ $5 ಬಿಲಿಯನ್ ನಮಗೆ ಕೊಡಿ, ನಾವು ಮತ್ತೆ ಮುಂದೆ ಯಥಾ ಪ್ರಕಾರ ನಿಮಗೆ ಡಿಫೆನ್ಸ್ ಪ್ಯಾಕ್ಟು ಮುಂದುವರಿಸ್ತೀವಿ, ನೀವು ಬೇಕಾದೆಲ್ಲ ಸಾಲವನ್ನು ಮತ್ತೆ ಇದನ್ನು ಮಾಡ್ತೀವಿ, ರಿಪೇಮೆಂಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ಈಗ ಸೌದಿ ಅರೇಬಿಯಾ, ಚೈನಾದ ಕೈಕಾಲು ಕತಾರು 3 ಕೈಕಾಲು ಹಿಡ್ಕೋತಾ ಇದೆ. ಭಾರತದ ಮಜಾ ನೋಡಿ, ಇದಕ್ಕೆ ತದ್ವಿರುದ್ಧವಾದಂಥ ಬೆಳವಣಿಗೆಯನ್ನು ಹೇಳ್ತೀನಿ. ಇಡೀ ಜಗತ್ತಿನ ಎಲ್ಲ ದೇಶಗಳು ಈಗ ತತ್ತರಗೊಂಡು ಹೋಗಿದ್ದಾವೆ.
ಆದರೆ ಯಾವ IMFನಿಂದ ಪಾಕಿಸ್ತಾನ ಈ ರೀತಿ ರೋಲ್ ಓವರು ಸಾಲವನ್ನು ಪಡೆಯುತ್ತೋ ಅದೇ IMF ಪ್ರೆಡಿಕ್ಟ್ ಮಾಡಿದೆ 26-27ನೇ ಸಾಲಿನ ಭಾರತೀಯ ಆರ್ಥಿಕತೆ GDP ಎಷ್ಟಿರುತ್ತಂದರೆ 6.5% ಇರುತ್ತೆ ಅಂತ ಅಂದಾಜು ಮಾಡಿದೆ. ಎಲ್ಲ ದೇಶಗಳು ನರಳ್ತಾ ಇದ್ದಾವೆ. ಎಲ್ಲ ದೇಶಗಳು ಆರ್ಥಿಕತೆಯ ಹೊಡೆತದಿಂದ ತಡ್ಕೊಳ್ಳಿಕ್ಕಾಗಲಾರದೆ ನಿತ್ರಾಣಗೊಂಡಿದ್ದಾವೆ. ಸ್ವತಃ ಸೌದಿ ಅರೇಬಿಯಾ ಯಾರು ಯುದ್ಧವನ್ನು ಮಾಡುವಂಥ ಅಮೆರಿಕಕ್ಕೆ ಪುಸಲಾಯಿಸ್ತಾ ಇದ್ರೋ ಅವರ ಬ್ಲಾಕೇಡನ್ನು ನಿಲ್ಲಿಸುವಂತ ನಿನ್ನೆ ಹೇಳಿದ್ದಾರೆ ಕ್ರೌನ್ ಪ್ರಿನ್ಸ್ ಆಫ್ ಸೌದಿ ಅರೇಬಿಯಾ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದ್ದಾರೆ. ಅಂಥದ್ರಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಯಥಾಸ್ಥಿತಿ ಕಾಪಾಡಿಕೊಂಡು 26-27ನೇ ಸಾಲಿಗೆ ಅಷ್ಟಿರುತ್ತೆ, 27-28ಕ್ಕೆ 7.5 ಆಗುತ್ತೆ ಅಂತ ಪ್ರೆಡಿಕ್ಷನನ್ನು ಕೊಟ್ಟಿದೆ IMF. ಯಾವ IMF? ಅಮೇರಿಕೆಯ ವಾಷಿಂಗ್ಟನ್ನಲ್ಲಿರುವ ವಿಟೋ ಪವರನ್ನು, ಯಾವ ಡೊನಾಲ್ಡ್ ಟ್ರಂಪ್ ವಿಟೋ ಪವರ್ನ ಹೊಂದಿದೆಯೋ ಅಂಥ ಸಂಸ್ಥೆ ಹೇಳ್ತಾ ಇದೆ. ಇದೇ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಡೆಡ್ ಎಕಾನಮಿ ಅಂತ ಹೇಳಿದರು. ಇನ್ನು ಇರಾನ್ನಲ್ಲಿ ನಡೀತಾ ಇರುವಂಥ ಕೆಲವು 1-2 ಬೆಳವಣಿಗೆ ಹೇಳ್ಬಿಡ್ತೀನಿ, ನಮ್ಮ ಸುದೀರ್ಘ ತಗೊಳ್ಳೋದಿಲ್ಲ, ಯಾಕಂದರೆ ಯುದ್ಧದ ವಿಷಯಗಳು ಮುಗಿಯೋದೇ ಇಲ್ಲ, ಬೆಳಗ್ಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಪೆಜೆಸ್ಕಿಯಾನ್ ಅಂಥೇಳಿ ಅಲ್ಲಿಯ ಇರಾನ್ನ ಅಧ್ಯಕ್ಷನಿಗೆ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಹಪಾಹಪಿ ಶುರುವಾಗ್ಬಿಟ್ಟಿದೆ. ಈಗಲ್ಲ, ಕಳೆದ 15 ದಿವಸದಿಂದ ಆತ ಮೊದಲೇದಾಗಿ ಉಳಿದ 5 ದೇಶಗಳ ಮೇಲೆ ದಾಳಿ ಮಾಡಲಿಕ್ಕೆ ಆತ ತಯಾರಿಲ್ಲ. ಪ್ರಾದೇಶಿಕವಾಗಿ ಉಳಿದ ಕತಾರ್ ಆಗಲಿ, ಆಮೇಲೆ ಒಮಾನ್ ಆಗಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಲಿ, ಸೌದಿ ಅರೇಬಿಯಾ ದಾಳಿ ಮಾಡೋದು ಬೇಡ, ನಾವು ಪ್ರಾದೇಶಿಕವಾಗಿ ಅವ್ರ ಮೇಲೆ ದಾಳಿ ಮಾಡಬಾರ್ದು, ನಿಮ್ದು ಏನೇ ಇದ್ದರೂ ನಮ್ಮ ಹೋರಾಟ ಏನಿದ್ರು ಇಸ್ರೇಲ್ ವಿರುದ್ಧ ಅಮೆರಿಕ ವಿರುದ್ಧ ಮಾಡೋಣ ಅಂತ ಹೇಳಿದಂಥ ವ್ಯಕ್ತಿ ಕ್ಷಮೆಯನ್ನು ಕೂಡ ಕೇಳಿದ್ದ. ಮೊನ್ನೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಂಥ ಸಂದರ್ಭದಲ್ಲಿ IRGC ಇದೆಯಲ್ಲ, ಈ ಮತಾಂಧರ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಅದರ ಹೆಸರು, IRGC ಕಮಾಂಡರ್ನ ಕರೆಸ್ತಾರೆ. ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, ಯಾವ ATMನಲ್ಲೂ ದುಡ್ಡಿಲ್ಲ, ನಮ್ಮ ಹತ್ರ ಫಾರಿನ್ ರಿಸರ್ವ್ ಉಳಿದಿಲ್ಲ, ಈಗ ನಾವು ಏನೂ ಮಾಡಲಾರದ ಸ್ಥಿತಿಯಲ್ಲಿ ಬಂದಿದ್ದೀವಿ, ಜನರಿಗೆ ಬ್ಯಾಂಕಿಗೆ ಹೋದರೆ ದುಡ್ಡು ಡ್ರಾ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಡೀ ದೇಶದ ಆರ್ಥಿಕತೆ ಎಷ್ಟು ಹದಗೆಟ್ಟು ಹೋಗಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಂಥ ದುಸ್ಥಿತಿ ಇದೆ, ದೇಶ ಮುಳುಗಿ ಹೋಗಿ ದಿವಾಳಿ ಆಗುವ ಹಂತಕ್ಕೆ ಬಂದುಬಿಟ್ಟಿದೆ. ಈಗಲೂ ನೀವು ರಿಟಾಲಿಯೇಷನ್ನು ಎಸ್ಕಲೇಷನ್ ಅಂತ ಮಾತಾಡಿದರೆ ಭಾಳ ಕಷ್ಟ ಆಗುತ್ತೆ. ಈ ಕ್ಷಣದಲ್ಲಿಯೇ ನೀವು ಯುದ್ಧವನ್ನು ನಿಲ್ಲಿಸಬೇಕು ಅಂತ, ಈ ಕ್ಷಣದಲ್ಲಿಯೇ ನಿಲ್ಲಿಸಬೇಕು, ನಾಳೆ ಅಲ್ಲ. ಸಂಧಾನವೂ ಬೇಡ, ಮಾತುಕತೆಯೂ ಬೇಡ, ಅವ್ರ ಜೊತೆ ಏನೂ ಮಾಡೋದು ಬೇಡ, ನಾವು ಯುದ್ಧಕ್ಕೆ ತಯಾರಿಲ್ಲ ಅಂತ ಯುದ್ಧದಿಂದ ಹೊರಗೆ ಬರೋಣ. ಏನೂ ತಪ್ಪಿಲ್ಲ, ಜನರನ್ನು 9 ಕೋಟಿ 40 ಲಕ್ಷ ಜನರನ್ನು ನಾವು ಕಾಪಾಡಬಹುದು. ಇದನ್ನು ಯೋಚನೆ ಮಾಡಿ. ನೀವು ಹೇಗಾಗಿದೆ ಅಂದರೆ ಅದು ಹೆಡ್ಲೆಸ್ ಚಿಕನ್ ಅಂತಾರೆ, ಅದಕ್ಕೆ ಅಂದರೆ ಕೋಳಿಯ ಕುತ್ತಿಗೆಯನ್ನು ಮುರಿದ್ಬಿಡೋದು. ಕೋಳಿ ಓಡಾಡ್ತಾ ಇರ್ತದೆ ಕಾಳಲ್ಲಿ, ಅದಕ್ಕೇನು ಕಾಣಲ್ಲ ಕಣ್ಣಿಗೆ, ಸುಮ್ಮನೆ ಓಡಾಡ್ತಿರ್ತದೆ, ಜೀವ ಇದೆ ಅನಿಸುತ್ತೆ, ಕತ್ತೆ ಇರೋದಿಲ್ಲ ಮೇಲಿನ ಭಾಗ. ನೀವು ಎಲ್ಲಾದರೂ ಕೋಳಿ ಕತ್ತರಿಸುವಂಥ ಈ ಭೀಭತ್ಸ ದೃಶ್ಯವನ್ನು ನೋಡಿದರೆ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಅದು ಒಂದು ಕಡೆ ರಕ್ತ ಹರಿತಾ ಇರ್ತದೆ, ಅದು ಹಾಡ್ತಾ ಇರ್ತದೆ, ಕುಣಿತಾ ಇರ್ತದೆ, ನೀವು ನೋಡಲಿಕ್ಕೆ ಅದು ವಿಲಿ ಒದ್ದಾಡ್ತಾ ಇದೆ ಅಂತ ಅನಿಸೋದಿಲ್ಲ. ಆ ಸ್ಥಿತಿಯಲ್ಲಿ IRGC ಇರಾನ್ ಇರೋದು. ಇರಾನಿನ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ನೋಡಿದರೆ ಭಯ ಆಗತ್ತೆ. 25 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವನ್ನು ಯುದ್ಧದಲ್ಲಿ ಅನುಭವಿಸಬೇಕಾಗಿದೆ ಇರಾನ್ ಅಂತ. ಫಾತಿಮಾ ಮೆಹಜರಾನಿ ಅಂಥೇಳಿ ಅಲ್ಲಿಯ ವಕ್ತಾರ ಹೇಳಿಕೆಯನ್ನು ಕೊಡ್ತಾರೆ. 25 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ಈ ಯುದ್ಧದಲ್ಲಿ ನಮಗೆ. ಇಸ್ರೇಲ್ ಅಮೇರಿಕ ಮಾಡಿರೋ ಯುದ್ಧದಿಂದ ನಾವು ಉಳಿದ 5 ರಾಷ್ಟ್ರಗಳಿಂದ ನಾವು ಸಹಾಯವನ್ನು ಕೇಳಬೇಕು, ಪರಿಹಾರವನ್ನು ಕೇಳಬೇಕು. ಯಾವ 5 ರಾಷ್ಟ್ರ? ಅಗೇನ್ ಯುನೈಟೆಡ್ ಅರಬ್ ಎಮಿರೇಟ್ಸು, ಅದೇ ಸೌದಿ ಅರೇಬಿಯಾ, ಅದೇ ಕತಾರು, ಅದೇ ಒಮಾನು, ಇವ್ರ ಹತ್ರ ಬಹರೇನು, ಇವ್ರ ಹತ್ರ ವಾಪಸ್ ನಾವು ಪರಿಹಾರ ಕೇಳೋಣ. ಯಾಕೆಂದರೆ ನಿಮ್ಮ ನೆಲೆಯಲ್ಲಿ ನಿಂತು ನಮ್ಮ ಮೇಲೆ ದಾಳಿಯನ್ನು ಮಾಡಿದೆ ಇಸ್ರೇಲು ಅಮೇರಿಕ, ಆದ್ದರಿಂದ ನೀವು ನಮಗೆ ಪರಿಹಾರವನ್ನು ಕೊಡಬೇಕು. 25 ಲಕ್ಷ ಕೋಟಿ, ಇದು ಅಂದಾಜಿದು, ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಈ ಫಾತಿಮಾ ಮೊಹಜರಾನಿ ಹೇಳ್ತಾ ಇದ್ದಾರೆ. ಕೇಳೋಣ ನಾವು. ಕೇಳಲಿಕ್ಕೆ ಮುಖ ಎಲ್ಲಿದೆ ರೀ? ನೋಡಿ, ಈ ಯುದ್ಧ ನಡೆದ ಸಂದರ್ಭದಲ್ಲಿ ಇವರು ರಿಟಾಲಿಯೇಷನ್ ಮಾಡಿ ಹೋಟೆಲ್ಗಳು, ಆಮೇಲೆ ಇವರ ಬಂದರುಗಳು, ಆಮೇಲೆ ಇವರ ಆಯಿಲ್ ಮಿಲ್ಗಳು, ಸಂಸ್ಕರಣಾ ಘಟಕಗಳ ಮೇಲೆ ದಾಳಿಯನ್ನು ಮಾಡದೆ ಹೋದರೆ ಇರಾನ್ ಹೋಗಿ ಸಹಾಯವನ್ನು ಕೇಳ್ಬೋದು, ಪರಿಹಾರವನ್ನು ಕೇಳ್ಬೋದು. ಅಮೇರಿಕೆ ಮೇಲೆ ರಿಟಾಲಿಯೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಕೇವಲ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿ ಉಳಿದ ಎಲ್ಲ ಪ್ರಾದೇಶಿಕ ದೇಶಗಳ ಮೇಲೆ ನಿರಂತರವನ್ನು ದಾಳಿ ಮಾಡಿದ ಸಂದರ್ಭದಲ್ಲಿ ಆ ದೇಶಗಳು ಇವ್ರಿಗೆ ಯಾಕೆ ಪರಿಹಾರ ಕೊಡ್ತವೆ? ಈಗ ಅಕ್ಕಪಕ್ಕದಲ್ಲಿ 3-4 ಮನೆಗಳಿದ್ದಾವೆ, ಬಂದು ಅವನು ಬೇರೆ ಬೀದಿಯವನು ಬಂದು ನನ್ನ ಜೊತೆ ಜಗಳ ಮಾಡಿದ, ಆತ ಪಕ್ಕದ ಮನೆಯವನು ಸ್ನೇಹಿತ ಅಂತೆ ಪಕ್ಕದ ಮನೆಗೆ ನಾನು ಬೆಂಕಿ ಹಚ್ಚಿದರೆ ಪಕ್ಕದ ಮನೆಯವರು ನನಗೂ ಒಂಚೂರು ಬೆಂಕಿ ಹತ್ತಿಯೋದ್ರಿಂದ ನನ್ನ ಪರಿಹಾರ ಕೊಡು ಅಂದರೆ ನಾವು ಪಕ್ಕದ ಮನೆಯವ್ರು ಪರಿಹಾರ ಕೊಡೋದ್ರೆ ಕಪಾಳಕ್ಕೆ 4 ಏಟು ಬಿಗಿತಾನೆ.
ಆ ಸ್ಥಿತಿಯಲ್ಲಿ ಇರಾನ್ ಇದೆ. ಈ ಮಧ್ಯೆ 100% ಈ ಏನು ಬ್ಲಾಕೇಡ್ ಅಂತಿದೆಯಲ್ಲ, ಬ್ಲಾಕೇಡ್ ಮಾಡೋದ್ರಲ್ಲಿ ಅಮೇರಿಕ ಯಶಸ್ವಿಯಾಗ್ಬಿಟ್ಟಿದೆ. ಇಲ್ಲಿವರೆಗೂ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಂಥ ಚೈನಾ ಯಾವಾಗ ತನಗೆ ಬರಬೇಕಾದಂಥ 90% ಆಯಿಲ್ ಇರಾನ್ನಿಂದ ಬರೋದು ಅವರಿಗೆ. ಅಮೇರಿಕಾದವ್ರು ಇರೇನ್ ಅಂತಾರೆ, ಅದು ಕೇಳಿ ನನಗೂ ಇರೇನ್ ಅಂತೆ ಬರ್ತಾಯಿದೆ ಬಾಯಲ್ಲಿ. ಇರೇನಿಯನ್ಸ್ ಅಂತಾರೆ ಅಮೇರಿಕಾದವರು. ಈ ಇರಾನು 90% ತೈಲದ ಉತ್ಪಾದನೆಯನ್ನು ಅಲ್ಲಿ ಕಳಿಸುತ್ತೆ ಚೈನಾಗೆ. ಈಗ ಯಾವಾಗ ಬ್ಲಾಕೇಡ್ ಅಂದ್ರೆ ನೋಡಿ, ಬ್ಲಾಕೇಡ್ ಅಂದ್ರೆ ಹೆಂಗಾಗತ್ತೆ ಇದು, ನಾನು ಭಾಳ ಸ್ಪಷ್ಟವಾಗಿ ನಿಮ್ಗೆ ಚಿತ್ರಣವನ್ನು ಕೊಡ್ತೇನೆ. ಈಗ ಜಲಮಾರ್ಗ ಅಂತ ಹೇಳ್ತಾರೆ. ಜಲಮಾರ್ಗ ಕೇವಲ ಇರಾನಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಒಂದು ಕಡೆ ಒಮಾನ್ ಇದೆ, ಅದಕ್ಕೆ ನಿಮಗೆ ಗೊತ್ತಿರೋ ವಿಚಾರ. ಹಾಗಾದರೆ ಇದು ಜಲಮಾರ್ಗ ಮುಗಿಯೋದೇ ಅಲ್ವಾ? ಒಂದು ಹಂತದಲ್ಲಿ ಮುಗಿದೋದು ಅಲ್ಲಿ ಅರೇಬಿಯನ್ ಸಿ ಶುರು ಆಗುತ್ತೆ, ಅರಬ್ಬಿ ಸಮುದ್ರ. ಅದಕ್ಕೆ ಇಂಟರ್ನ್ಯಾಷನಲ್ ವಾಟರ್ ಅಂತಾರೆ. ಇದು ಇರಾನಿಯನ್ ವಾಟರಲ್ಲಿ ಈ ಜಲಸಂಧಿ ಪಾಸ್ ಆಗ್ತಾ ಹೋಗುತ್ತೆ. ಪಾಸ್ ಆದಮೇಲೆ ಒಂದು ಔಟ್ಲೆಟ್ ಹೋಗಿ ಮುಂದೆ ಅಂತಾರಾಷ್ಟ್ರೀಯ ನದಿ ಸಮುದ್ರ ಸೇರ್ಕೋಬೇಕಲ್ವಾ ಇಂಟರ್ನ್ಯಾಷನಲ್ ವಾಟರ್ಗೆ. ಆ ಭಾಗ ಒಂದು ಕಡೆ ಇನ್ನೊಂದು ಕಡೆ ಜಲಸಂಧಿಯ ಇನ್ನೊಂದು ಭಾಗ ಇದೆ, ಅಲ್ಲದು ಒಮಾನ್ ಇದೆ. ಇನ್ನು ವೆಸ್ಟ್ನಲ್ಲಿ ಲ್ಯಾಂಡ್ ಲಾಕ್ ಇದೆ, ಪರ್ವತಗಳಿದ್ದಾವೆ ವೆಸ್ಟ್ನಲ್ಲಿ. ಇನ್ನೊಂದು ಕಡೆ ಆ ಕಡೆ ನೋಡಿದರೆ ನಿಮ್ಗೆ ಒಮಾನ್ ಇದೆ, ಈ ಕಡೆ ನೋಡಿದರೆ ನಿಮಗೆ ಪಾಕಿಸ್ತಾನ, ಇಂಡಿಯಾಗಳಿದ್ದಾವೆ. ಮ್ಯಾಪ್ ನೋಡಿದರೆ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಯಾವ ಭಾಗದಲ್ಲಿ ಇವರ ಜಲಸಂಧಿ ಮುಗಿಯತ್ತಲ್ಲ, ಮುಗಿದ ಜಾಗದಲ್ಲಿ ಇವರ ಅಮೇರಿಕೆಯ ನೌಕೆಗಳು ಬಂದು ನಿಂತಿದ್ದಾವೆ, ಯುದ್ಧ ನೌಕೆಗಳು. ಆ ಕಡೆಯಿಂದ ಯಾವುದೇ ಒಂದು ವೆಸಲ್ ಬರಬೇಕು ಅಂದರೆ ಬಂದಮೇಲೆ ಮುಂದೆ ಇಂಟರ್ನ್ಯಾಷನಲ್ ವಾಟರ್ ಸೇರ್ಕೊಳ್ಳೇಬೇಕಲ್ವ, ಅರಬ್ಬಿ ಸಮುದ್ರಕ್ಕೆ ಬರಲೇಬೇಕಲ್ವ. ಅದು ಬರುವಾಗ ಅಲ್ಲಿ ಬಂದು ಬ್ಲಾಕೇಡ್ ಬಂದು ನಿಂತಿರ್ತದೆ. ಅಮೇರಿಕ ಹಿಡ್ಕತ್ವಿ, ಎಲ್ಲಿಂದ ಬಂದಿದೆಯಾ ಹೇಳು, ಯಾವ ಧ್ವಜ ನಿಂದು, ಇದರಲ್ಲಿ ಏನಿದೆ. ಖಾಲಿ ವೆಸಲ್ ಇತ್ತು, ಕಳಿಸಿದರು. ತುಂಬಿದ 2 ವೆಸಲ್ನ ವಾಪಸ್ ಕಳಿಸಿದರು. ಚೈನಾಗೆ ಬಂದಂಥ 2 ವೆಸಲ್ಗಳು ಪಾಸ್ ಆಗಿದ್ದಾವೆ ಅಂತ ಇರಾನು ಪ್ರಚಾರ ಮಾಡ್ಕೋತಾ ಇದೆ. 2 ವೆಸಲ್ಗಳು ಏನು ಚೈನಾದು ಹೋಗ್ತಾ ಇದ್ದು ಪಾಸ್ ಮಾಡಿಕೊಡ್ತೀವಿ ಅಮೇರಿಕ ಅಂದರೆ, ಯಾವುದು ಇರಾನಿನ ಸಂಸ್ಕರಿತ ತೈಲವನ್ನು ತೊಗೊಂಡು ಹೋಗ್ತಾ ಇರಲಿಲ್ವೋ, ಬೇರೆ ದೇಶದಿಂದ ಬಂದು ಹೋಗ್ತಾ ಇತ್ತೋ ಅಂಥ ಶಿಪ್ಗಳನ್ನು, ಅಂಥ ವೆಸಲ್ಗಳನ್ನು ಕಳಿಸಿಕೊಟ್ಟಿದೆ ಅಮೇರಿಕ. ಈ ಬಾರಿ ಬ್ಲಾಕೇಡ್ ಎಷ್ಟು ಯಶಸ್ವಿಯಾಗಿ ಪೂರೈಸಿದೆ ಅಂದರೆ, ಧಮಕಿ ಕೊಟ್ಟಿತ್ತು ಇರಾನ್ ಏನಂತ, ಒಂದು ವೇಳೆ ನೀವು ಬ್ಲಾಕೇಡ್ ಮಾಡಿದ್ದೇ ಆದರೆ ಇಲ್ಲಿರುವಂಥ ಎಲ್ಲ ಪೋರ್ಟ್ಗಳನ್ನು ನಾವು ಮುಗಿಸ್ತೀವಿ. ಯಾವ ಪೋರ್ಟು ನಿಮಗೆ ಈ ಕಡೆ ಬಂದರೆ ನಿಮಗೆ ಇದ್ರದ್ದು ಸೌದಿ ಅರೇಬಿಯಾ ಪೋರ್ಟ್ ಬರುತ್ತೆ, ಆ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪೋರ್ಟ್ ಬರುತ್ತೆ, ಆ ಕಡೆ ಒಮಾನ್ ಪೋರ್ಟ್ ಇದೆ. ಎಲ್ಲ ಪೋರ್ಟ್ಗಳನ್ನು ಹೊಡ್ಕೊಂಡು ಹೋಗ್ತೀವಿ ನಾವು. ಬಹ್ರೇನ್ ಪೋರ್ಟ್ ಬರುತ್ತೆ. ಇವೆಲ್ಲವನ್ನು 5 ಪೋರ್ಟ್ಗಳನ್ನು ನಾವು ಹೊಡಿತೀವಿ. ನೀವು ನಮ್ಮನ್ನು ಬಂದ್ ಮಾಡಿದರೆ, ನಮಗೆ ದಿಗ್ಬಂಧನ ಹಾಕಿದರೆ, ನಾವು ನಿಮ್ಮ ಮಿತ್ರ ದೇಶಗಳಿದ್ದಾವೆ ಅವು ಯಾವ್ದು ಪೋರ್ಟ್ ಉಳಿಸಲ್ಲ ಅಂತ. ಅಲ್ಲಿ ಕೂತಿರೋದು ಡೊನಾಲ್ಡ್ ಟ್ರಂಪು, ತುಘಲಕ್ ದರ್ಬಾರ್ನ ಡೊನಾಲ್ಡ್ ಟ್ರಂಪು. ಆತ ಸ್ವತಃ ಜೀಸಸ್ಸೇ ನಾನು ಅಂತ ಡ್ರೆಸ್ ಹಾಕ್ಕೊಂಡು AI ಮಾಡಿಸ್ಕೊಂಡಂಥ ಮನುಷ್ಯ ಆತ. ಸತ್ತವರನ್ನು ಬದುಕಿ ಎಬ್ಬಿಸಿರುವಂಥ ಒಂದು ಏನು ದಂತಕಥೆ ಇದೆ ಜೀಸಸ್ದು, ಅದೇ ರೀತಿಯಾದ ಚಿತ್ರ ಮಾಡಿಸಿ ತಾನೇ ಸತ್ತವರನ್ನು ಬದುಕಿಸುವ ರೀತಿಯಲ್ಲಿ ಚಿತ್ರವನ್ನು ಮಾಡಿಕೊಂಡು ಪೋಸ್ಟ್ ಮಾಡಿದ್ದಾರೆ ಟ್ರೂತ್ ಸೋಷಿಯಲ್ಸಲ್ಲಿ. ಭಾಳ ಇಂಟ್ರೆಸ್ಟಿಂಗ್ ಪ್ರಕರಣ ಅದು. ನಮ್ಮಲ್ಲಿ ಹೇಗೆ ಪವಾಡಗಳು ಅಂತ ಹೇಳ್ತೀವಿ, ಹಾಗೆ ಜೀಸಸ್ಸನ್ನು ಒಂದಿದೆ ಅದು. ಅದೇ ರೀತಿ ತನ್ನ ಚಿತ್ರಣವನ್ನು ಮಾಡಿಸ್ಕೊಂಡು ಹಾಕ್ಕೊಂಡಿದ್ದಾನೆ. ಆ ರೀತಿ ಮನುಷ್ಯ ಆತ. ನಾವು ಸೌದಿ ಅರೇಬಿಯಾ ಹೊಡಿತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಡಿತೀವಿ, ಅಲ್ಲಿ ಎಲ್ಲ ಪೋರ್ಟ್ಗಳನ್ನು ಮುಗಿಸ್ತೀವಿ ಅಂದರೆ ಹೆದರಿ ಸುಮ್ಮನೆ ಬಿಡ್ತಾನ. 15 ಹಡಗುಗಳನ್ನು, ಸಮುದ್ರ ನೌಕೆಗಳನ್ನು ಸುತ್ತಲೂ ತಂದು ನಿಲ್ಲಿಸಿದ್ದಾನೆ. ಯಾವ ಹಡಗುಗಳನ್ನು ಬಿಡ್ತಾ ಇಲ್ಲ. ಇವರೇನು ದಾದಾಗಿರಿ ಮಾಡಿ ಹಫ್ತಾ ವಸೂಲಿ ಮಾಡ್ಕೊಂಡು ಮಾಡಿದ್ದಾರೆ ಇರಾನ್ ಏನು ಭಾವಿಸ್ಬಿಟ್ಟಿತ್ತು ಅಂತಂದರೆ, ನನಗೆ ಎಂಥ ಚಾಣಾಕ್ಷತೆ ಮಾಡಿಬಿಟ್ಟೆ ನಾನು ಫೆಬ್ರವರಿ 28 ನಂತರ, ಜಗತ್ತನ್ನ ಹೇಳೋ ಹಾಗೆ ಕೇಳೋ ಹಂಗೆ ಮಾಡಿಬಿಟ್ಟೆ ನಾನು. ನನಗೆಲ್ಲ ಹೆದರ್ಕೊಂಡು ಈಗ ಹಡಗುಗಳು 115 ಹಡಗುಗಳು ನಿಂತಿದ್ದಾವೆ, ನಾನು ಅಡ್ಡಗಟ್ಟಿದ್ದು ಹೆಂಗಿದೆ ಅಂತ ಖುಷಿ ಪಡ್ತಾ ಇತ್ತು, ಕಾಲರ್ ಹಾರಿಸ್ತಾ ಇತ್ತು. ಯಾವಾಗ ಕಾಲರ್ ಹಾರಿಸೋಂದೇ ಕಾಲರ್ ಕಿತ್ಕೊಂಡ್ಬಿಡ್ತು, ಬ್ಲಾಕೇಡ್ ಮಾಡೋನಿಗೆ ಬ್ಲಾಕ್ ಮಾಡಿಬಿಟ್ರಲ್ಲ. ಈಗೇನು ಮಾಡುತ್ತೆ ಇರಾನಿಗೆ ಸಪ್ಪೆ ಆಗಿದೆ. ಇರಾನ್ ಸ್ಥಿತಿ ಹೇಗೆ ಬಂದಿದೆ ಅಂದರೆ, ತಕ್ಷಣದಲ್ಲಿ ಇನ್ನೊಂದು ರೌಂಡ್ ಮಾತುಕತೆ ಆಡಿಬಿಟ್ರೆ ಹೇಗೆ? ಈಗ ಎಲ್ಲಿ ಮಾತಾಡೋಣ? ಇಸ್ಲಾಮಾಬಾದ್ ಬೇಡ ಅಂತ. ಎಲ್ಲಿ ಮಾಡೋಣ? ಜಿನಿವಾದಲ್ಲಿ ಮಾತಾಡೋಣ. ಈ ರೀತಿಯ ಮಾತುಕತೆ ನಡೀತಾ ಇದ್ದಾವೆ. ಇದರ ಮಧ್ಯೆ ಮತ್ತೆ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಅವರಿಗೆ ಮೊನ್ನೆ ಮತ್ತೆ ಕರೆ ಮಾಡ್ತಾರೆ. ಮೊನ್ನೆ ರಾತ್ರಿ 40 ನಿಮಿಷ ಮಾತಾಡಿದ್ದಾರೆ ರೀ. ಮತ್ತೆ ನರೇಂದ್ರ ಮೋದಿ ಅದೇ ಹೇಳಿದ್ರು, ದಯವಿಟ್ಟು ಬ್ಲಾಕೇಡ್ ನಿಲ್ಲಿಸು, ಕ್ಲಿಯರ್ ಆಗಲಿ, ಎಲ್ಲ ಕಡೆ ಆರ್ಥಿಕವಾಗಿ ಎಲ್ಲ ಸರಿ ಹೋಗಲಿ, ಆಮೇಲೆ ಮಾತಾಡೋಣ ಅಂತ ನರೇಂದ್ರ ಮೋದಿ ಪಾಠ ಹೇಳಿ ಕಳಿಸಿದ್ದಾರೆ. ಒಂದು ಸಲ ಮಾತಾಡಿ ತನ್ನ ಅಹಂಕಾರವನ್ನು ಬದಿಗಿಟ್ಟು ಮಾತಾಡಿ ಯಶಸ್ವಿ ಆಗದೆ ಹೋದ ಮೇಲೆ, ಈ ಯುದ್ಧ ಶುರುವಾದ ಮೇಲೆ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಅವರಿಗೆ ಮಾತಾಡ್ತಾ ಇರೋದು 2ನೇ ಸಲ. ಸ್ವತಃ ನರೇಂದ್ರ ಮೋದಿ ಅವರೇ ತಮ್ಮ ಪೇಜ್ನಲ್ಲಿ, ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಇದನ್ನು ಖಚಿತಪಡಿಸಿದ್ದಾರೆ.
ಮೈ ಈ ಸಲ ಮಜಾ ನೋಡಿ, ಹೋದ ಸಲಕ್ಕೂ ಈ ಸಲಕ್ಕೂ ವ್ಯತ್ಯಾಸ ಏನಂದರೆ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಟಾಕ್ ಟು ಮೀ ಟುಡೇ ಅಂತ ಹೋದ ಸಲ ಹಾಕ್ಕೊಂಡಿದ್ರು. ಈ ಸಲ ಮೈ ಫ್ರೆಂಡ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಟಾಕ್ ಟು ಮೀ ಫಾರ್ 40 minutes ಅಂತ ಹಾಕ್ಕೊಂಡಿದ್ದಾರೆ. ಅಂದರೆ ಇಬ್ಬರ ಮಧ್ಯೆ ಇದ್ದಂಥ ಒಂದು ಸ್ವಲ್ಪ ಬಿಗುವು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ನರೇಂದ್ರ ಮೋದಿ ಒಬ್ಬ ಗುಜರಾತಿ ರೀ, ವ್ಯಾಪಾರ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಬಲ್ಲ ಮನುಷ್ಯ. ಎರಡನೇದಾಗ ಒಬ್ಬ ಹಿಂದೂ ಮತ್ತು ಒಬ್ಬ ಭಾರತೀಯ, ಒಳಗಡೆ ಅಂತಃಕರಣ ಇದ್ದೇ ಇರುತ್ತೆ. ಎರಡರ ಕಾಂಬಿನೇಷನ್ ಹೆಂಗಿರುತ್ತೆ, ಒಂದು ಕಡೆ ಗುಜ್ಜು ವ್ಯಾಪಾರಿ, ಮತ್ತೊಂದು ಕಡೆ ಭಾರತೀಯನ ಮೇಳೈಸಿಕೊಂಡಿರುವಂಥ ಒಬ್ಬ ಆರ್ದ್ರವಾದಂಥ ಹೃದಯ. ಫ್ರೆಂಡ್ ಅಂದ್ರಲ್ಲಿ ಏನು ದೊಡ್ಡ ವಿಶೇಷ ಅಂತ ನನಗೇನು ಅನ್ನಿಸ್ಲಿಲ್ಲ, ಅಥವಾ ಅವನು ಖುಷಿ ಪಡಿಸ್ಲಿಕ್ಕೆ ಕೇಳಿದ್ದಾರೆ ಅಂತೂ ನಂಗೆ ಅನಿಸಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.